ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ. ನಮಗೇನು ಮೂಲಭೂತ ಹಕ್ಕು? ವಾಸಿಸಲು ಮನೆ ಬೇಕು, ನಮಗೆ ಕರೆಂಟ್ ಬೇಕು, ನೀರು ಬೇಕು, ಚರಂಡಿ ವ್ಯವಸ್ಥೆ ಬೇಕು, ಓಡಾಡಲಿಕ್ಕೆ ಒಳ್ಳೆ ರಸ್ತೆ ಬೇಕು. ನಾವು ಮನುಷ್ಯರಲ್ಲಿ ಮನುಷ್ಯರಾಗಿ ಒಂದು ಸಮಾನತೆಯಿಂದ ಬದುಕಬೇಕು ಅನ್ನೋಂಥದ್ದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತಮವಾದ ಒಂದು ಲಿಖಿತ ರೂಪದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಆದರೆ ಇವತ್ತು ನಮ್ಮನ್ನು ಆಳುವ ಸರ್ಕಾರಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೆಂಗಾಗಿದೆ ಅಂತಂದರೆ ಸಂಘಟನೆಯ ನಾಯಕರುಗಳಿಗೆ. ಯಾಕೆ ಅಂತಂದರೆ ಯಾವುದೇ ಸರ್ಕಾರ ನಮ್ಮನ್ನು ಆಳುವ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಂದರೆ ಸಂಘಟನೆಗಳು ಅದರ ವಿರೋಧ ಪಕ್ಷಗಳಾಗಿ ಕೆಲಸ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳೋದು, ನಾವೇನೋ ಅಧಿಕಾರಕ್ಕಾಗಿ ಅವ್ರೇನೋ ಕೊಡ್ತಾರೆ ಅನ್ನೋದಕ್ಕಾಗಿ ಆ ಆಡಳಿತ ಪಕ್ಷದ ಗುಲಾಮಗಿರಿಗಾಗಿ ಸಂಘಟನೆ ಹೊತ್ತು ಆಡ ಇಡಬಾರ್ದು. ಇದು ತಿಳ್ಕೋಬೇಕಾಗ್ತದೆ ಸಂಘಟನೆ ಮಾಡೋರು ಮಾತ್ರ. ಯಾಕಂದ್ರೆ ಸಂವಿಧಾನದ ಬಗ್ಗೆ ಎಲ್ಲವನ್ನು ಅರ್ಥಕೊಂಡಿರೋರು ನೀವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅರ್ಥಕೊಂಡಂತ ನೀವು. ಅರಣ್ಯ ಇಲಾಖೆ ಭೂಮಿಯಲ್ಲಿ ಕೆಲವು ದಲಿತ ಮಹಿಳೆಯರು, ದಲಿತರು 1-2 ಎಕರೆ 3 ಎಕರೆ ಜಮೀನಿನಲ್ಲಿ ಉಳುಮೆ ಮಾಡ್ಕೊಂಡಿದ್ದಾಗ ಅದನ್ನು ತೆರವುಗೊಳಿಸುವಂಥ ಕೆಲಸ ನಿಮ್ಮ ಸಚಿವರು ಮಾಡ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕಿದೆಯಾ? ಯಾಕೆ ಅಂತಂದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ದಲಿತ ಸಂಘಟನೆಗಳ ತವರೂರು. ಈ ದಲಿತ ಸಂಘಟನೆಗಳ ತವರೂರಿನಲ್ಲಿ 3 ಜನ ಪರಿಶಿಷ್ಟ ಜಾತಿಯ ಶಾಸಕರುಗಳಿದ್ದಾರೆ, ಒಬ್ಬ ಪರಿಶಿಷ್ಟ ಜಾತಿಯ ಸಂಸದರಿದ್ದಾರೆ. ಈ ಬೂದುಕೋಟೆ ಮತ್ತು ಕಾಮಸಮುದ್ರ ಇದು ಗಡಿಭಾಗ ಆಗ್ತದೆ. ಈ ಗಡಿಭಾಗಗಳಲ್ಲಿ ಹೆಚ್ಚಾಗಿ ದಲಿತರು ವಾಸವಾಗಿರ್ತಾರೆ. ಈ ದಲಿತರು ವಾಸವಾಗಿರತಕ್ಕಂಥ ಜಮೀನುಗಳನ್ನ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಜೊತೆಗೂಡಿ ದಲಿತರು ಏನು ಉಳುಮೆ ಮಾಡ್ಕೊಂಡಿದ್ದಾರೆ ಈ ಜಮೀನನ್ನ ಕಸಿಯುವಂತ ಒಂದು ಹುಂಡಾರವನ್ನ ಮಾಡ್ತಾ ಇದ್ದಾರೆ. ಯಾಕೆ? ಸುಮಾರು 40-50 ವರ್ಷಗಳಿಂದ ಆ ಸ್ವಾಧೀನದಲ್ಲಿದ್ದಾರೆ, ಅವರಿಗೆ ಪಾನಿಗಳು ಬರ್ತಾ ಇದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಅರಣ್ಯ ಭೂಮಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಬೇಕಾಗಿತ್ತು. ಆದರೆ ಕಂದಾಯ ಇಲಾಖೆ ಈ ಸರ್ವೆಗೆ ಬರ್ತಾ ಇಲ್ಲ. ಅರಣ್ಯ ಇಲಾಖೆಯವರು ಹಿಟ್ಲರ್ ಧೋರಣೆಯನ್ನು ಅನುಸರಿಸಿ ಅಲ್ಲಿರ್ತಕ್ಕಂಥ ದಲಿತ ಕುಟುಂಬಗಳನ್ನು ಹೊಕ್ಕಲೆಬ್ಬಿಸಿ ಇವತ್ತು ದಲಿತರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ನಿಮ್ಮದೇ ಸರ್ಕಾರ ಇದ್ದಾಗ ಈ ದೇಶದಲ್ಲಿ ಉಳುವವನಿಗೆ ಭೂಮಿ ಅಂತ ಕೊಟ್ಟಿದ್ರಿ. ಆ ಕಾಲಘಟ್ಟದಿಂದ ಆ ಜಮೀನುಗಳಲ್ಲಿ ನಮ್ಮ ಸಮುದಾಯ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೆ. ಇವತ್ತು ನೀವು ಏಕಾಏಕಿ ಬಂದ್ಬಿಟ್ಟು ಇದು ನಮ್ಮ ಅರಣ್ಯ ಭೂಮಿ ಅಂತಂದ್ರೆ ನಾವೆಲ್ಲಿ ಸ್ವಾಮಿ ಹೋಗ್ಬೇಕು? ಇವತ್ತು ಇದೇ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಕೆರೆಯನ್ನು ತಾವೇನು ಮಾಡಿದಿರಿ, ಇದನ್ನು ನೀವು ತೆರವುಗೊಳಿಸಿ ನಮ್ಮ ದಲಿತ ಕುಟುಂಬಗಳು ನಾವೇನು ನೀವು ಅರಣ್ಯ ಇಲಾಖೆ ಅಂತ ಗುರುಸ್ತೀರಾ ಆ ಜಮೀನುಗಳನ್ನ ನಾವು ಬಿಟ್ಕೊಡಕ್ ರೆಡಿ ಇರ್ತೀವಿ. ಬಿಟ್ಕೊಡಕ್ ಆಗುತ್ತಾ ನಿಮ್ಮ ಕೈಲಿ? ಯಾಕಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ನಿಮ್ಮ ಶಾಸಕರುಗಳು, ಸಂಸದರುಗಳು, ಸಚಿವರುಗಳು ಇವರೇ ಈ ಒಂದು ಜಮೀನುಗಳನ್ನ ಕಬಳಿಸಿರ್ತಕ್ಕಂಥದ್ದು. ಅದೇ ಒಬ್ಬ ಬಡವ 20-30 ಒಂದು ಸರ್ಕಾರಿ ಭೂಮಿಯಲ್ಲಿ ಏನಾದ್ರು ಒಂದು ಗುಡಿಸಲಾಕೊಂಡ್ರೆ ಅಲ್ಲಿ ಒಂದು ರಿಸರ್ವೇನೆ ಬರುತ್ತೆ. ಯಾಕಂದ್ರೆ ಅವರನ್ನ ಒಕ್ಕಲೆಬ್ಬಿಸಕ್ಕೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಮನವಿಯನ್ನ ಮಾಡ್ತಾ ಇದೀವಿ ಈ ವೇದಿಕೆ ಮುಖಾಂತರ, ದಯವಿಟ್ಟು ಏನು ಈಶ್ವರ್ ಖಂಡ್ರೆ ಅವರು ಬರೀ ದಲಿತರನ್ನ ಟಾರ್ಗೆಟ್ ಮಾಡಿ ಅವರು ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಮೀನುಗಳನ್ನ ಇವತ್ತು ಬಿಡಿಸುವಂತ ಕೆಲಸ ಮಾಡ್ತಾ ಇರತ್ತದ್ದು, ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅದರ ವಿರುದ್ಧ ಹೋರಾಟ ಮಾಡುವ ಹೋರಾಟಗಾರರ ವಿರುದ್ಧ ಕೇಸ್ಗಳನ್ನ ಹಾಕಿಸುವಂತ